ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ವೀಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ವೀಡಿಯೋ ನೋಡಿ ಅಂತ ಹೇಳ್ತಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಕ್ಕಳಿಗೆ ಫಸ್ಟ್ ಡೇ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ ಬೇಗನೆ ಎದ್ದು ಮಕ್ಕಳಿಗೆ ಟಿಫನ್ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ನಮ್ಮ ಹಸ್ಬೆಂಡ್ ಹಾಲು ಕಾಯಿಸ್ತಾ ಇದ್ದಾರೆ. ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿಕೊಂಡೆ ಮನೆ ಕೆಲಸ ಮಾಡ್ಕೊಳ್ತೀವಿ. ಟಿಫನ್ ಮಾಡಬೇಕಿದ್ರು ಕೂಡ ಈ ಚಪಾತಿ ಮಾಡಬೇಕಿದ್ರೆ, ಈ ಪೂರಿ ಮಾಡಬೇಕಿದ್ರೆ ಒಬ್ಬರೇ ಮಾಡೋಕ್ಕಾಗಲ್ಲ. 7:15ಗೆ ವ್ಯಾನ್ ಬರುತ್ತೆ. ಅಷ್ಟರಲ್ಲಿ ಮಾಡೋಕ್ಕಾಗಲ್ಲ ಒಬ್ಳ ಕೈಲಿ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಚಪಾತಿ ಹಿಟ್ಟು ಕಲಸಿ ಇಟ್ಟಿದ್ದೆ. ಚಪಾತಿ ಎಲ್ಲ ರೌಂಡ್ ಶೇಪು ನಮ್ಮ ಹಸ್ಬೆಂಡ್ಗೆ ಒತ್ತಕ್ಕೆ ಬರಲ್ಲ, ಅದಕ್ಕೋಸ್ಕರ ನಾನೇ ಒತ್ತಿ ಕೊಟ್ಟಿದ್ದೆ. ಸುಡ್ತಾ ಇದ್ದಾರೆ. ಒಂದೊಂದು ಸಲ ಸುಡೋಕ್ಕೂ ಬರಲ್ಲ, ಹಪ್ಪಳ ಥರ ಮಾಡಿಬಿಡ್ತಾರೆ. ಆಮೇಲೆ ಹೇಳ್ಕೊಟ್ಟೆ, ಆಮೇಲೆ ಅವರೇ ಕ್ಲೀನಾಗಿ ಸುಡ್ತಾ ಇದ್ದಾರೆ. ನಾನು ಯಾವಾಗಲೂ ಚಪಾತಿ ಜೊತೆ ಬೀಟ್ರೋಟ್ ಪಲ್ಯ ಇಲ್ಲಾಂದರೆ ಗೊಜ್ಜು ಮಾಡ್ತಾಯಿದ್ದೆ. ಆದರೆ ಈಗ ಮನೇಲಿ ಕುಂಬಳಕಾಯಿ ಇತ್ತಲ್ಲ, ಅದಕ್ಕೆ ಕುಂಬಳಕಾಯಿ ಗೊಜ್ಜು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಪಲ್ಯಗಿಂತ ಕುಂಬಳಕಾಯಿ ಗೊಜ್ಜು ಸೂಪರಾಗಿರುತ್ತೆ. ಅದರಲ್ಲೂ ಹಸಿ ಕಾಳುಗಳಿದ್ದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ನೆನ್ನೆ ನೈಟ್ ಟೈಮ್ ತಣ್ಣಿಕಾಳು ಮತ್ತು ಕುಂಬಳಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ತಣ್ಣಿಕಾಳೆಲ್ಲ ಬಿಡಿಸಿ ಇಟ್ಕೊಂಡಿದ್ದೆ. ಒಂದೊಂದು ಊರ ಕಡೆ, ನಮ್ಮ ಹಸ್ಬೆಂಡ್ ಊರ ಕಡೆ ತಡಗುಣಿ ಕಾಳು ಅಂತಾರೆ, ನಮ್ಮ ಮೈಸೂರು ಕಡೆ ತಣ್ಣಿಕಾಳು ಅಂತ ಹೇಳ್ತೀವಿ. ಒಂದೊಂದು ಊರ ಕಡೆ ಅಲಸಂದೆ ಕಾಳು ಅಂತ ಕೂಡ ಹೇಳ್ತಾರೆ. ಇವಾಗ ಮಸಾಲೆಗೆ ಬೇಕಾಗಿರುವಂಥದ್ದು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗ್ರೈಂಡ್ ಎಲ್ಲ ಆದಮೇಲೆ ನಾವು ಮಟನ್ ಸಾಂಬಾರಿಗೆ ಯೂಸ್ ಮಾಡೋ ಅಂಥ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮನೇಲೇ ಇರುತ್ತೆ ಮಾಡಿಟ್ಕೊಂಡಿರ್ತೀರಲ್ಲ, ಆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ಖಾರದ ಪುಡಿ ನಾನು 1/2 ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ತಕ್ಕಂತೆ ನೀವು ಹಾಕ್ಕೊಳ್ಳಿ. ಈ ಕಡೆ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ಒಣಮೆಣ್ಸಿಕಾಯಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತಣ್ಣಿಕಾಳು ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತಣ್ಣಿಕಾಳು ಸ್ವಲ್ಪ ಹಸಿ ಸ್ಮೆಲ್ಲು ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಏನೇ ಮಾಡಬೇಕು ಅಂದರೂ ಕೂಡ ಫುಲ್ಲು ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗಲೇ ಅದು ತುಂಬ ಚೆನ್ನಾಗಿ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇವಾಗ ಕಾಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಕುಂಬಳಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ದಿನ ಆಗಿತ್ತು ಕುಂಬಳಕಾಯಿ ತಂದಿಟ್ಟು, ಆದರೆ ನಾನು ಮಾಡೇ ಇರಲಿಲ್ಲ. ಮಕ್ಕಳು ಕೂಡ ಇರಲಿಲ್ಲ, ನಮ್ಮ ಅತ್ತೆ ಮನೇಲಿದ್ದರು. ಅದಕ್ಕೆ ನಾನು ಏನು ಜಾಸ್ತಿ ಮಕ್ಕಳು ಇಲ್ಲದೇ ಇರೋ ಟೈಮಲ್ಲಿ ನಾನು ಜಾಸ್ತಿ ಏನು ಮಾಡಲ್ಲ. ಅವ್ರು ಏನಾದರೂ ಇದ್ದರೆ ಮಾತ್ರ ನಾನು ಮಾಡ್ತೀನಿ ಅಷ್ಟೇ. ಇವಾಗ ಕುಂಬಳಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಮಸಾಲೆ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಥರ ಏನು ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ, ಆದರೆ ನಾನು ಇದೇ ಥರ ಮಾಡೋದು. ಈಗ ಕುಂಬಳಕಾಯಿ ಕಾಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ನೀರನ್ನು ಕೂಡ ಹಾಕ್ಬಾರ್ದು, ಕುಂಬಳಕಾಯಿಲೆ ನೀರಂಶ ಜಾಸ್ತಿ ಇರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಕುಂಬಳಕಾಯಿನ ಜಾಸ್ತಿ ದಪ್ಪಕ್ಕೂ ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೋಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು, ಅದು ಬೇಗ ಬೆಂದೋಗುತ್ತಲ್ಲ ಅದಕ್ಕೆ. ಇವಾಗ 2 ಸಲ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಕೂಗಿಸೋದೇನು ಬೇಕಾಗಿಲ್ಲ. ಅದು ನಾವು ಫ್ರೈ ಮಾಡಬೇಕಿದ್ರೆ ಸ್ವಲ್ಪ ಅದು ಬೆಂದೋಗಿರುತ್ತೆ ಅಲ್ವಾ, ಅದಕ್ಕೆ 1, 2, 3 ವಿಸಿಲ್ ಹೊಡಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಒಂದು ಸಲ ನೀವು ಟ್ರೈ ಮಾಡಿ. ಚಪಾತಿ ಜೊತೆಗೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಇಷ್ಟು ದಿನ ರಜೆ ಕೊಟ್ಟಿರೋದಕ್ಕೂ ಅದಕ್ಕೂ ಅವರು ಎದ್ದೇಳ್ತಾನೆ ಇರಲಿಲ್ಲ. ಎಬ್ಬಿಸಿ ನನಗೂ ಕೂಡ ತುಂಬ ಸಾಕಾಗಿತ್ತು. ಆಮೇಲೆ ನಮ್ಮ ಹಸ್ಬೆಂಡ್ಗೆ ಹೇಳಿದೆ, ಅವರು ಸ್ವಲ್ಪ ಬೆದರಿಸ್ಬಿಟ್ಟು ಎದ್ದೇಳಿಸಿದ್ರು. ಬ್ರಷ್ ಎಲ್ಲ ಮಾಡಿದ್ರು, ಬಟ್ ಮನೇಲಿ ನೀರು ಕೂಡ ಖಾಲಿಯಾಗಿತ್ತು. ಡ್ರಮ್ಗೆ ನಮ್ಮ ಮನೆಯವ್ರು ತುಂಬ್ತಾಯಿದ್ರು. ಆದರೆ ಇವತ್ತು ಎಲ್ಲೋ ಪೈಪು ಒಡೆದೋಗಿದೆ ಅಂತ ಸರಿಯಾಗಿ ನಲ್ಲಿ ನೀರು ಕೂಡ ಬಿಡಲಿಲ್ಲ. ನೈಟ್ ಪಾತ್ರೆ ಎಲ್ಲ ತೊಳೆದು ಇಟ್ಕೊಳ್ತಾ ಇದ್ದೆ. ಅದೇನೋ ನನ್ನ ಗ್ರಹಚಾರ ಏನೋ ಎತ್ತೋ ಗೊತ್ತಿಲ್ಲ. ಮಳೆ ಬರ್ತಾ ಇತ್ತಲ್ಲ, ಚಳಿಗೆ ತೊಳೆಯೋಕ್ಕೂ ಆಗಲಿಲ್ಲ, ಏನೂ ಇಲ್ಲ. ಅದಕ್ಕೆ ಪಾತ್ರೆ ಎಲ್ಲ ಒಂದು ರಾಶಿ ಗುಡ್ಡೆ ಹಾಕಿದ್ದೀನಿ. ಮತ್ತು ಬಟ್ಟೆಗಳು ಕೂಡ ತೊಳೆದಿಲ್ಲ, ಎಲ್ಲ ಹಾಗೆ ಬಿದ್ದಿದೆ. ಯಾವ ಕೆಲಸ ಕೂಡ ಸರಿಯಾಗಿ ಆಗಲೇ ಇಲ್ಲ. ಏನೇ ಒಂದು ಕೆಲಸ ಮಾಡಬೇಕು ಅಂದರೂ ಕೂಡ ಪ್ರತಿಯೊಂದು ಪಾತ್ರೆ ತೊಳೆಯೋದ್ರಿಂದ, ಸ್ನಾನ ಮಾಡಿ ಬಟ್ಟೆ ತೊಳೆಯೋದ್ರಿಂದ ಪ್ರತಿಯೊಂದಕ್ಕೂ, ಮನೆ ಒರೆಸೋಕ್ಕೂ ಕೂಡ ನೀರು ಬೇಕೇ ಬೇಕು. ನೀರಿಲ್ಲ ಅಂದರೆ ಮಾತ್ರ ಯಾವ ಕೆಲಸನೂ ಆಗೋದೇ ಇಲ್ಲ. ಆಮೇಲೆ ನಮ್ಮ ಹಸ್ಬೆಂಡು ಅವರ ಅಮ್ಮನ ಮನೆಗೆ ಕರ್ಕೊಂಡೋಗಿ ಸ್ವಲ್ಪ ಸ್ನಾನ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಬಂದರು.
ಅಂದರೆ ಅವ್ರ ಮನೇಲಿ ಬೋರ್ ಇದೆ ಮತ್ತು ಟ್ಯಾಂಕ್ ಕೂಡ ಇದೆ. ಅದಕ್ಕೆ ಅಲ್ಲಿಗೆ ಹೋಗಿ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ರೆಡಿಯಾಗಿ ಅಲ್ಲಿಂದನೇ ಬಂದರು. ಮತ್ತು ನಾನು ಹಾಲೆಲ್ಲ ಕೊಟ್ಟು ಅವ್ರಿಗೆ ತಿಂಡಿ ಎಲ್ಲ ತಿನ್ನಿಸಿ ಕಳಿಸ್ದೆ. ಇವಾಗ ಅವರೆಲ್ಲ ಹೋದ್ಮೇಲೆ ನಾನು ಕೂಡ ಸ್ವಲ್ಪ ಹಾಗೆ ತಿಂಡಿ ಎಲ್ಲ ತಿನ್ಕೊಂಡು ಕೂತಿದ್ದೆ. ಮಳೆ ಎಲ್ಲ ನಿಂತೋಗಿತ್ತು. ಮಳೆ ಎಲ್ಲ ನಿಂತೋದ್ಮೇಲೆ ಈ ಥರ ಕಾಮನಬಿಲ್ಲು ಬಂದಿತ್ತು. ನನಗಂತೂ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಗೋಯಿತು. ನಾನು ನಿಜವಾಗ್ಲೂ ಯಾವತ್ತೂ ಕೂಡ ಈ ಥರ ನೋಡೇ ಇರಲಿಲ್ಲ. ನೋಡಿದ್ದೆ, ಬಟ್ ಅದು ಇದು ಈ ಥರ ಫುಲ್ಲು ಬಂದೇ ಇರಲಿಲ್ಲ. ಅರ್ಧ ಸ್ವಲ್ಪ ಸ್ವಲ್ಪ ಗ್ಯಾಪು ಬಿಟ್ಟು ಬಂದಿತ್ತು. ನಾನು ಇವತ್ತು ಸುಮ್ಮನೆ ಹಾಗೆ ಕೂತಿದ್ನಲ್ಲ, ಹಾಗೆ ನೋಡಿದೆ. ಆಮೇಲೆ ನೋಡಿಬಿಟ್ಟು ನನಗಂತೂ ಫುಲ್ಲು ಖುಷಿ ಆಗೋಯಿತು ನನಗಂತೂ. ಅದಕ್ಕೆ ಒಂದು ವಿಡಿಯೋ ಕ್ಲಿಪ್ ಮಾಡಿಕೊಂಡೆ ನಿಮಗೆ ತೋರಿಸೋಣ ಅಂತ. ಎಷ್ಟು ಖುಷಿ ಆಯಿತು ಅಂದರೆ ಅದನ್ನ ಹೇಳೋಕ್ಕೂ ಕೂಡ ಆಗಲ್ಲ. ಆ ಥರ ನನಗೆ ತುಂಬ ಅಂದರೆ ತುಂಬ ಕಾಮನಬಿಲ್ಲು ನೋಡಿ ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾರು ಕೂಡ ಬೈಕೋಬೇಡಿ. ಮತ್ತು ಕ್ರಿಕೆಟಲ್ಲಿ ಗೆದ್ದಿದ್ದಾರೆ ಅಂದ್ಬಿಟ್ಟು ನಮ್ಮೂರಲ್ಲಿ ಲಗೇಜ್ ಆಟೋದಲ್ಲಿ ಫೋಟೋ ಎಲ್ಲೋ ವಿರಾಟ್ ಅವ್ರದ್ದು ಯಾರ್ದೋ ಫೋಟೋ ಹಾಕ್ಕೊಂಡು ತಮಟೆ ಬಡ್ಕೊಂಡು ಕುಣಿತಾ ಇದ್ದಾರೆ. ಹಾಗೆ ಯಾವುದೇ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ, ನೋಡಿ ಯಾವ ಥರ ಕುಣಿತಾ ಇದ್ದಾರೆ ಅಂತ. ಜಾಸ್ತಿ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಅವರು ಬೈತಾರೆ ಏನಾದರೂ ಅಂದ್ಕೊಳ್ತಾರೆ ಅಂತ. ಇಷ್ಟೇ ಇವತ್ತಿನ ವೀಡಿಯೋ.